ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಡಿಗ್ರಿ ಎಕ್ಸಾಮ್ ಕಂಪ್ಲೀಟ್ ಮಾಡಿದರೆ ಅಂದರೆ ಎಕ್ಸಾಮ್ ಬರೆದಿದ್ರೆ ಏನಾದರೂ ಇವಾಗ ರಿಸಲ್ಟ್ ಬಂದಿದೆಯಾ, ಆ ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡೋದು ಅಂತಂದು ನೋಡೋಣ. ಮತ್ತು ಮೊಬೈಲ್ನಲ್ಲಿ ಯಾವ ಥರ ಚೆಕ್ ಮಾಡೋದು ಅಂತಂದು ಕೂಡ ಹೇಳ್ತೀನಿ, ಯಾವ ವೆಬ್ಸೈಟ್ನಲ್ಲಿ ಚೆಕ್ ಮಾಡೋದು ಅಂತಂದು ಹೇಳ್ತೀನಿ. ಹಂಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಬನ್ನಿ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ರೋಮ್ನಲ್ಲಿ ಏನಂತ ಸರ್ಚ್ ಹೊಡಿಬೇಕಂದ್ರೆ VVCMS ಅಂತಂದು ಸರ್ಚ್ ಹೊಡೀರಿ. ಸರ್ಚ್ ಹೊಡೆದ್ಮೇಲೆ ಫಸ್ಟ್ ಇಲ್ಲಿ ಇದು ಅಂದರೆ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಾಗ ನೀವು ಏನು ಹಾಕ್ಬೇಕಂದ್ರೆ ನಿಮ್ಮ ಏನು ಕಾಲೇಜಿನಾಗ ರಿಜಿಸ್ಟರ್ ನಂಬರ್ ಅಂತಂದು ಕೊಟ್ಟಿರ್ತಾರಲ್ಲ, ಮತ್ತು ಹಾಲ್ ಟಿಕೆಟ್ನಲ್ಲಿ ಇರುತ್ತೆ ರಿಜಿಸ್ಟರ್ ನಂಬರು, ಅದನ್ನು ಇಲ್ಲಿ ಹಾಕಿ ಅದು ಕೆಳಗಡೆ ಪಾಸ್ವರ್ಡ್ ಅಂತ ಇರುತ್ತೆ. ನೀವು ಆಲ್ರೆಡಿ ಒಂದಿಷ್ಟು ಅಂದರೆ ಹೇಳಿರ್ತಾರೆ ಕಾಲೇಜಿನಲ್ಲಿ ಡೇಟ್ ಆಫ್ ಬರ್ತ್ನ ನಿಮ್ಮ ಪಾಸ್ವರ್ಡ್ನ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪಾಸ್ವರ್ಡ್ ಆಗಿ ಮಾಡಿರ್ತಾರೆ ಕಾಲೇಜಿನಲ್ಲಿ. ಅದನ್ನು ನೀವು ಎಂಟರ್ ಮಾಡಿದ್ದಾದಮೇಲೆ ಇಲ್ಲಿ ಕೆಳಗಡೆ ಇದನ್ನೆಲ್ಲ ಎಂಟರ್ ಮಾಡಿದ್ದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಏನು ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಆ ಕ್ಯಾಪ್ಚಾವನ್ನು ನೀವು ಈ ಬಾಕ್ಸ್ನಲ್ಲಿ ತುಂಬಬೇಕಾಗುತ್ತೆ. ತುಂಬಿದಾದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ಏನೇನು ಕೆಳಗಡೆ ನಿಮ್ಮ ಏನೇನು ಎಲ್ಲ ಡೀಟೇಲ್ಸ್ ಇರ್ತವೆ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಎಕ್ಸಾಮ್ ಅಂತ ಇದೆ ನೋಡಿ, ಎಕ್ಸಾಮ್ ಅಂತಂದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಎಕ್ಸಾಮ್ ಅಪ್ಲಿಕೇಶನ್ ಅಂತಂದು ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಕೆಳಗಡೆ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಬರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು. ಅಂದರೆ 3 ಸೆಮ್ಮಿಂದು ನೀವು ರಿಸಲ್ಟ್ ಚೆಕ್ ಮಾಡ್ಬೋದು. ನೀವು ಎಷ್ಟು ಎಕ್ಸಾಮ್ ಬರೆದಿರ್ತಾರ ಆಲ್ಮೋಸ್ಟ್ ಅವಷ್ಟು ಸೆಮ್ಮಿನೂ ಇರ್ತವೆ. ಆಲ್ಮೋಸ್ಟ್ ಇಷ್ಟು ಈಸಿಯಾಗಿ ನೀವು ಚೆಕ್ ಮಾಡಿ ಅಂತಲೇ ಹೇಳ್ತೀನಿ. ನೀವು ಎಷ್ಟು ಅಂದರೆ 6 ಸೆಮ್ ಇರ್ತವೆ. 6 ಸೆಮ್ನಲ್ಲಿ ಎಷ್ಟೆಷ್ಟು ಸೆಮ್ ಬರೆದಿದ್ರ ಅಂತಂದು ಚೆಕ್ ಮಾಡ್ಕೊಳ್ಳಿ. ಮತ್ತು ಫೇಲ್ ಆಗಿದ್ರೆ ಪಾಸ್ ಆಗಿದ್ರೆ ಅಂತಂದು ಅದರೆಲ್ಲ ಯಾವ ಥರ ಚೆಕ್ ಮಾಡೋದು ಅಂತಂದು ಇದೇ ಥರನೇ ಸಖತ್ತಾಗಿಯೇ ಇದು ಸುಲಭವಾಗಿಯೇ ಚೆಕ್ ಮಾಡ್ಕೊಳ್ಳಿ. ಏನು ಗಾಬರಿ ಆಗುವಂಥ ವಿಷಯನೇ ಇಲ್ಲ. ಒಂದಿಷ್ಟು ಜನಕ್ಕೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ, ಒಂದಿಷ್ಟು ಜನಕ್ಕೆ ಗೊತ್ತಿಲ್ಲವ್ರದ್ದು ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಅಲ್ಲಿ ಒಂದಿಷ್ಟು ಅಂದರೆ ಇವಾಗ ಏನಾದರೂ ನೀವು ಈ ರಿಸಲ್ಟ್ ಚೆಕ್ ಮಾಡ್ಬೇಕಂದ್ರೆ ಇನ್ನೊಬ್ಬರನ್ನ ಕೇಳಬೇಕಾಗುತ್ತೆ. ಹಾಗಾಗಿ ಕೇಳೋದು ಬೇಡ. ಈ ವಿಡಿಯೋ ನೋಡಿದರೆ ಅಂದರೆ ನಿಮಗೆ ಗೊತ್ತಾಗಿರುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್